ನೀನೆ ವೆಲ್ಕಮ್ ಬ್ಯಾಕ್ ಟು ಸುಮೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ಅಕ್ಕನ ಊರಿಗೆ ಬಂದಿದ್ವಿ. ಅಲ್ಲಿ ಕೂಡಲ ಸಂಗಮಕ್ಕೆ ಹೋಗಬೇಕು ಅಂತಂದು ಎಲ್ಲರೂ ಹೋಗ್ತಾ ಇದ್ವಿ. ಅಲ್ಲಿ ತುಂಬ ಫ್ರೆಂಡ್ಸ್ ಆದರು. ಇವಳ ಹೆಸರು ಮಲ್ಲು ಅಂತ. ಈಗ ನಾವು ಕೂಡಲ ಸಂಗಮ ಎಂಟ್ರೆನ್ಸಿಗೆ ಬಂದ್ವಿ. ಫುಲ್ ಆ ಕಡೆ ಹೋಗ್ಬೇಕಾಗುತ್ತೆ. ಇದು ದೇವಸ್ಥಾನ ಅಕ್ಕ. ಇದು ಫುಲ್ ದೇವಸ್ಥಾನ ಎಂಟ್ರೆನ್ಸ್. ಅಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ. ಮುಂದೆನೇ ಹೋಗ್ಬೇಕು. ಹೋಗೋಣ. ಗಾಯ್ಸ್, ಈಗ ನಾವು ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ. ಹೊಡಿಯಲ್ಲ ಅವನು. ದರ್ಶನ ಅಂತ ತುಂಬ ಸಖತ್ತಾಗಿ ಆಯಿತು. ದೇವ್ರನ್ನ ಹತ್ತಿರದಿಂದ ನೋಡಿದ್ವಿ ಕೂಡ ನಾವು. ಅಲ್ಲಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಈಗ ನಾವು ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಬಸವಣ್ಣನ ಆಯ್ಕೆ ಆಗಿದ್ದು ಅಲ್ಲಿಗೆ ಹೋಗಬೇಕು. ಇವಾಗ ಎಂಟ್ರೆನ್ಸ್ ಫೀಸ್ 120 ರೂಪೀಸ್ ಇತ್ತು. ಅಲ್ಲಿ ಈಗ ನಾವು ಹೋಗಬೇಕು. ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಏನೇನಿದೆ ಅಂತಂದು. ಮತ್ತು ಮೇಲಿಂದ ನೋಡಿದ್ರೆ ತುಂಬ ನೀರು ಕೂಡ ಕಮ್ಮಿ ಇತ್ತು. ಇಲ್ಲಿ ಫುಲ್ ನೀರು ತುಂಬಿದಾಗ ಫುಲ್ ಇಲ್ಲೆಲ್ಲ ನೀರು ತಳಗಡೆ ಫುಲ್ ನೀರು ಇರುತ್ತದೆ. ಅಲ್ಲಿ ತೋರಿಸ್ತೀನಿ. ಆಮೇಲೆ ನಮಗೊಂದು ಫುಲ್ ನಡ್ಕೊಂಡು ಬರ್ತಾ ಇದ್ದ ಒಂಥರ ಏನೋ ಪಾದಯಾತ್ರೆ ಥರ. ಉಂಟು ಅಯ್ಯೋ ಖುಷಿನೇ. ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬಸವಣ್ಣನವರ, ಅಲ್ಲಿ ಆಯ್ಕೆ ಆಗಿದ್ದು. ಸೀದಾ ನಾವು ಅಲ್ಲಿಗೆ ಹೋಗಬೇಕು. ನೋಡ್ತಾ ಇರ್ಬೋದು ಬಸವಣ್ಣನವರು ಇದು ಆಯ್ಕೆ ಆಗಿದ್ದು ಸ್ಥಳ ಇದು ಅಂತೆ. ಫುಲ್ಲು ಮೆಟ್ಲು ಎಲ್ಲ ಐತಿ. ಇಲ್ಲೆಲ್ಲ ನೀರು ತುಂಬಿರುತ್ತೆ. ಫುಲ್ ಮಳೆ ಬಂದಾಗ. ನೆಕ್ಸ್ಟ್ ನಾವು ನಮ್ಮ ಅಕ್ಕನ ಜೊತೆಗೆಲ್ಲ ನಾನು ಊರಿಗೆ ಹೋಗಿದ್ದು. ಅವ್ರ ಫ್ಯಾಮಿಲಿ ಫುಲ್ ಟ್ರಿಪ್ ಮಾಡೋಣ ಅಂತಂದು. ಹೆಂಗೋ ಹುಬ್ಳಿಯಿಂದ ಮೇಲೆ ನಾವು ದಾವಣಗೆರೆ ಬರಬೇಕಿತ್ತು. ಹಾಗಾಗಿ ಅವೆಲ್ಲ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಟಿಫನ್ ಮಾಡೋಕ್ಕೆ ಅಂತಂತಂದು ಒಂದು ಪ್ಲೇಸ್ನ ಹುಡುಕಿದ್ವಿ. ಪ್ಲೇಸ್ ಮಾತ್ರ ತುಂಬ ಸಖತ್ತಾಗಿತ್ತು. ಟಿಫನ್ ಮತ್ತು ಉಪ್ಪಿಟ್ಟು ಮತ್ತು ಮಂಡಕ್ಕಿ. ಈಗಿನ ಚೂರಿಗೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ನಾವು ದಾವಣಗೆರೆ ಭಾಷೆಯಲ್ಲಿ ಮಂಡಕ್ಕಿ ಅಂತೀವಿ. ಇವ್ರ ಭಾಷೆಯಲ್ಲಿ ಚುರುಮುರಿ ಅಂತೀವಿ. ನೀವು ಇಂಗ್ಲೀಷ್ ಒಳಗೆ ಏನಂತ ಹೇಳ್ತೀರ, ಅದು ನಿಮಗೆ ಬಿಟ್ಟಿದ್ದು. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫುಲ್ ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದ್ವಿ. ಸಾಂಗ್ ಇದೆಲ್ಲ ಹಾಕ್ಕೊಂಡು ಬಾದಾಮಿ ಬನಶಂಕರಿಗೆ ಹೋಗಿದ್ವಿ. ಬಿಕಾಸ್ ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ನಾನು ಹುಬ್ಳಿಗೆ ಬಂದ್ವಿ ಸಿದ್ಧರೂಢ ಮಠಕ್ಕೆ. ಫಸ್ಟ್ ಟೈಮ್ ನಾನು ಬಂದಿದ್ದೆ ಆ್ಯಕ್ಚುಲಿ. ಇಲ್ಲಿ ಒಂಥರ ಫಸ್ಟ್ ಟೈಮ್ ಎಲ್ಲ ಪ್ಲೇಸ್ ಮಾಡ್ತಿದ್ವಿ. ಒಂಥರ ತುಂಬ ಖುಷಿನೇ ಆಯಿತು. ಸ್ವಲ್ಪ ಇದು ಹೆದರಿಕೆ ಆಯಿತು, ಯಾಕೆಂದರೆ ವೀಡಿಯೋ ಮಾಡೋಕ್ಕೆ ಅಲೋ ಮಾಡ್ತಾರೋ ಇಲ್ಲೋ ಅಂತ. ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮಗೋಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಮತ್ತೆ